ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಹೆಸರು ಕಾಳಿನ ಪಲಾವ್ ಅಂದರೆ ಗ್ರೀನ್ ಗ್ರಾಮ್ ರೈಸ್. ಇದು ತುಂಬ ಹೆಲ್ತ್ ಒಳ್ಳೆಯದಿದು, ಯಾಕಂದರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಹಾಗಾಗಿ ಅದು ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: 1 ಕಪ್ಪು ಹೆಸರು ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೆ 8 ಅವರ್ಸು. ಮೊಸರು, ದಾಲ್ಚಿನ್ನಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಇದೆಲ್ಲ ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಉಪ್ಪು, ಗರಂ ಮಸಾಲ, ಈರುಳ್ಳಿ 1-2 ಕಟ್ ಮಾಡಿದ್ದೀನಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಪುದೀನ ಸೊಪ್ಪು ಸ್ವಲ್ಪ, ಕರಿಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಡಿ, 2 ಗ್ಲಾಸ್ ರೈಸು ಮತ್ತು ಆಯಿಲ್. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತಾಯಿದ್ದೀನಿ. ಇದಕ್ಕಾದ ನಂತರ 2-3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪನೂ ಹಾಕ್ಕೋಬೋದು ಇಷ್ಟ ಇದ್ದವರು. ಬರೀ ತುಪ್ಪದಲ್ಲೂ ಮಾಡ್ಬೋದು, ಇಲ್ಲ ಅಥವಾ ತುಪ್ಪ ಇಷ್ಟ ಇಲ್ಲ ಅಂದವರು ಬರೀ ಎಣ್ಣೆನೂ ಉಪಯೋಗಿಸ್ಕೋಬೋದು. ಈಗ ಎಣ್ಣೆ ಕಾದಿದೆ. ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಹೆಚ್ಚು ಬೇಕಾದರೆ ಹೆಚ್ಚು ತೊಗೋಬೋದು. ಮಕ್ಳಿಗೆ ಕೊಡೋದ್ರಿಂದ ಸ್ವಲ್ಪ ಮೈಲ್ಡೇ ಇರಲಿ ಮೆಣಸಿನ್ಕಾಯಿ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವು ಸೊಪ್ಪು ಜೊತೆಗೆ ಹಾಕ್ಕೋತೀನಿ. ಎರಡನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಅನಿಸುತ್ತೆ. ಮಕ್ಕಳಿಗಾಗಿ ಹೆಸರು ಕಾಳು ಕೊಟ್ಟರೆ ತಿನ್ನಲ್ಲ, ಈ ರೀತಿ ಮಾಡಿಕೊಟ್ರೆ ತಿಂತಾರೆ. ಈಗ ಸ್ವಲ್ಪ ಈರುಳ್ಳಿಗೆ ಬೇಗ ಬೇಯಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಸ್ಮೆಲ್ ಹೋಗಿದೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು. ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬೆಂದಿದೆ ಪುದೀನ ಸೊಪ್ಪೆಲ್ಲ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪ ಇಷ್ಟ ಇದ್ದವ್ರು ಬರೀ ತುಪ್ಪದಲ್ಲೇ ಮಾಡಿಕೊಳ್ರಿ, ನಡೆಯುತ್ತೆ. ನೋಡಿ, ಈಗ ಎಲ್ಲ ಬೆಂದಿದೆ ಕ್ಲೀನಾಗಿ. ಇವಾಗ 1 ಕಪ್ ಮೊಸರು ಹಾಕ್ಕೋತಾ ಇದ್ದೀನಿ. ಈ ಪಲಾವು, ರೈಸ್ ಬಾತು ಅದಕ್ಕೆಲ್ಲ ಸ್ವಲ್ಪ ಜಿಡ್ಡಿನಂಶ ಬೇಕು ಅಂತಾರಲ್ಲ, ಎಣ್ಣೆ ಅಷ್ಟು ಒಳ್ಳೆಯದಲ್ಲ. ಮೊಸರಿನಲ್ಲಿ ಎಣ್ಣೆ ಅಂಶ ಇರುತ್ತೆ, ಹಾಗಾಗಿ ಮೊಸರು ಹಾಕ್ಸಿದ್ರೆ ರುಚಿನೂ ಬರುತ್ತೆ. ಅದರಲ್ಲಿ ಜಿಡ್ಡಿನಂಶ ಇರೋದನ್ನು ಪಲಾವ್ಗೆ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ನೋಡಿ, ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ನಲ್ಲ, ಅದು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೇನು ಹೆಚ್ಚು ಮಸಾಲೆ ಅದು ಬೇಕು ಇದು ಬೇಕು ಅನ್ನೋಂಗಿಲ್ಲ, ಸಿಂಪಲ್ ಈಸಿ ಮೆಥಡ್ ಇದು. ಈಗ ಗರಂ ಮಸಾಲೆ ಹಾಕ್ಕೋತಿದ್ದೀನಿ. ಅದು ಮಸಾಲೆನೂ ಚೆನ್ನಾಗಿ ಫ್ರೈ ಆಗಬೇಕು, ಮಿಕ್ಸ್ ಆಗಬೇಕೆಲ್ಲ ಅದ್ರ ಜೊತೆಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಜಿಡ್ಡಿನ ಅಂಶ ಕಾಣಿಸ್ತಾ ಇದೆ, ಎಣ್ಣೆ ಅಂಶ ಬಿಟ್ಟಿದೆ ಅದರಲ್ಲಿ ಮೊಸರಲ್ಲಿರೋದು.
ಎಣ್ಣೆ ಅಂಶ ಕಾಣಿಸ್ತಾ ಇದೆ. ಈ ರೀತಿ ಚೆನ್ನಾಗಿ ಮಿಕ್ಸಪ್ ಆಗಿದೆ ಅಂದಾಗ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ನಾವು ತೊಳೆದು ಇಟ್ಕೊಂಡಿದ್ದೀವಲ್ಲ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋತ್ತಿರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಇದು ಕಾಳು ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಸಿಂಪಲ್ ಮೆಥಡು, ಈಸಿ ಮೆಥಡ್ ಇದು, ಹಾಗೆ ಟೇಸ್ಟಿ ಇರುತ್ತೆ ತುಂಬ. ಮಕ್ಕಳಾಗಲಿ ದೊಡ್ಡವರಾಗಲಿ ಪಲ್ಯ ಅಂತ ತಕ್ಷಣ ಒಂದೊಂದು ಸಲ ತಿನ್ನೋದಿಲ್ಲ, ಇದರಲ್ಲಿ ಹಾಗಾಗಲ್ಲ. ಈಗ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಈ ಟೈಮ್ನಲ್ಲಿ ನೀವು ಬೇಕಾದ್ರೆ ಸಾಲ್ಟ್ ಕಡಿಮೆ ಇದೆ ಹೆಚ್ಚಿದೆಯೋ ನೋಡಿಕೊಂಡು, ಕಡಿಮೆ ಇದ್ದರೆ ಬೇಕಾದ್ರೆ ಹಾಕ್ಕೋಬೋದು ನೀವು. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅನ್ನಿಸ್ತು, ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕುಕ್ಕರ್ ಲಿಡ್ ಮುಚ್ಚಿ 1 ವಿಷಲ್ ಮಾಡ್ಕೋತೀನಿ. ಒಂದು ವಿಷಲ್ ಆದರೆ ಸಾಕು. ಸ್ಟೀಮ್ ಔಟ್ ಆಗೋವರೆಗೂ ಬಿಟ್ಬಿಡಬೇಕು. ಈಗ 1 ವಿಷಲ್ ಆಯಿತು ನೋಡಿ. ಈಗ ಸ್ಟೀಮ್ ಔಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇದನ್ನು ರಾಯ್ತ ಜೊತೆಗಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಹಾಗೇನೂ ತಿನ್ಬೋದು. ಇದೊಮ್ಮೆ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.